ಅದಕ್ಕಂತಾನೆ ಅವ್ರಿಗೆ ವರಿಷ್ಠರಿದ್ದಾರೆ, ಅವ್ರಿಗೆ ಕೂತು ಸಮಾಧಾನ ಮಾಡೋದು ಅಥವಾ ಇದನ್ನ ಮುಂದುವರಿಸ್ಕೊಂಡು ಹೋಗೋದು ಅಂತಕ್ಕಂಥ ತೀರ್ಮಾನ ಅವ್ರು ಮಾಡಿದ್ದಾರೆ. ಓನ್ಲಿ ಥಿಂಗ್ ಈಸ್ ಇವರ ಕಿತ್ತಾಟದಲ್ಲಿ ಕರ್ನಾಟಕ ರಾಜ್ಯ ಅಧೋಗತಿಗೆ ಹೋಗಿದೆ ಮತ್ತು ಇನ್ನೂ ಹೋಗ್ತಾ ಇದೆ. ಅದು ನಮ್ಮ ರಾಜ್ಯದ ಜನತೆಗೆ ಅಸಮಾಧಾನ ಮತ್ತು ಅಸಮಾಧಾನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಅಪೇಕ್ಷೆ ಪಟ್ಟು ಈ ಸರ್ಕಾರವನ್ನು ತಂದಿದ್ರು, ಏನೋ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅಂತ. ಅದು ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಅವ್ರಿಗೆ ಬೇಸರ ಇದೆ. ಒಂದ್ ಕಡೆಗೆ ಫೈನಾನ್ಷಿಯಲ್ ಕೊಲಾಪ್ಸ್ ಆಗಿದೆ, ಬಜೆಟರಿ ಅಲೋಕೇಶನ್ಸ್, ರೆವಿನ್ಯೂ ಕೊಲಾಪ್ಸ್ ಆಗಿದೆ. ಆಮೇಲೆ ಎಲ್ಲಾದ್ರೂ ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ಸ್ ಜಾಸ್ತಿ ಇದೆ. ಕಾಂಟ್ರಾಕ್ಟರ್ಸು ಮತ್ತೆ ಡೆವಲಪರ್ಸು ಕರ್ನಾಟಕಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಹೊರಗಡೆಯಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಮ್ಮ ಕರ್ನಾಟಕ ರಾಜ್ಯ ಏನು ಅಗ್ರಮಾನ ಸ್ಥಾನದಲ್ಲಿತ್ತು ಅದು ಕೊಲಾಪ್ಸ್ ಆಗಿದೆ. ಹಾಗಾಗಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್, ನಮ್ಮಂತ ಮಲೆನಾಡು ಜಾಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಎಲ್ಲಾ ಕಡೆಯಿಂದನೂ ಯೂನಿಯನ್ ಗೌರ್ಮೆಂಟ್ ಇಂದ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂದ ಎರಡೂ ಕಡೆಯಿಂದನೂ ಕೂಡ ಒಂದು ಹಂತದಲ್ಲಿ ಮಾಡ್ಕೊಂಡಿದ್ರು ಕೂಡ ದ ಪೇಸ್ ಆಫ್ ದ ಟೌನ್ಶಿಪ್ ಮತ್ತೆ ಮಲೆನಾಡು ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ಈ ಬ್ರಿಡ್ಜಿಂಗ್ ಏನ್ ನಡೀತಾ ಇತ್ತು ಅದು ಈ ಪೊಲಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬಹಳಷ್ಟು ಕುಲ್ಗೆರ್ತಾ ಇದೆ. ಹಾಗಾಗಿ ತತ್ಕ್ಷಣ ಅವರು ಸರ್ಕಾರವನ್ನು ನಡೆಸ್ತಾರೆ ಅಂದ್ರೆ ಕರ್ನಾಟಕದ ಜನತೆಯ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಅವರು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡಬೇಕು. ಆದ್ರೆ ಅದು ಸ್ವಾರ್ಥಕ್ಕೆ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕುರ್ಚಿ ಕಚ್ಚಾಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಎಲ್ಲ ಪಾರ್ಟಿಯಲ್ಲೂ ಇರ್ತವೆ, ಇರಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದ್ರೆ ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಬಿಜೆಪಿ ಫಾಲ್ಸ್, ಸಾಧ್ಯನೇ ಇಲ್ಲ. ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಲ್ಲಿ ಎಲ್ಲರೂ ಕೂಡ ಇವತ್ತು ನೋಡ್ತಕ್ಕಂಥದ್ದು, ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲೆಕ್ಷನ್ಸ್ ಅಂತ ಹೇಳಿ. ಎಲೆಕ್ಷನ್ಸ್ ಆರ್ ಸೋ ವೆರಿ ಎಕ್ಸ್ಪೆನ್ಸಿವ್ ಟುಡೇ. ಅಂಡ್ ಎಲೆಕ್ಷನ್ಸ್ ತೀರ್ಮಾನಗಳನ್ನ ಜನ ಮಾಡೋದು ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಅನ್ನೋದು ಇವತ್ತು ಯಾರಿಗೂ ಗೊತ್ತಿಲ್ಲ. ಅಂಡ್ 224 ಜನ ಶಾಸಕರು ಕೂಡ ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಇರಲಿ ಅಂತೇಳಿ ಅಪೇಕ್ಷೆ ಪಡ್ತಾರೆ ಹೊರತು ಯಾರೂ ಕೂಡ ನಾವು ಈ ಸರ್ಕಾರವನ್ನು ಬೀಳಿಸ್ಬೇಕು, ನಾವು ಚುನಾವಣೆಗೆ ಹೋಗ್ಬೇಕು ಅಂತೇಳಿ ಅಪೇಕ್ಷೆ ಯಾರಿಗೂ ಇರೋದಿಲ್ಲ. ಅಂಡ್ ಐ ವಿಶ್ ಆಲ್ಸೋ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳಬಾರ್ದು. ಯಾವುದೇ ಇದು ಎಲೆಕ್ಷನ್ಸು ಮಧ್ಯಂತರದ ಎಲೆಕ್ಷನ್ಸ್ ಬರಬಾರ್ದು. ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಇವತ್ತು ದೊಡ್ಡದು, ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ನೋಡ್ತಾ ಇದೆ. ಬಿಲ್ ಕೂಡ ಅದು ಇದಾಗಿದೆ. ಹಾಗಾಗಿ ದೇ ಫೋರ್ಸಿ ಫಾರ್ ಬೆಟರ್ ಪೊಲಿಟಿಕಲ್ ಸೆಟಪ್. ಇವಾಗ ಈ ತರ ಮಾಡೋದ್ರಿಂದ ಅದು ಮತ್ತಷ್ಟು ಜನನ ಕೆರಳಿಸುತ್ತೆ ಅಂತ ಭಾವಿಸ್ತೀನಿ. ಸರ್ಕಾರ ಯಾರದೇ ಪರವಾಗಿ ನಿಂತರೂ ಕೂಡ ನಾಳೆ ದಿನ ವಿರೋಧ ಪಕ್ಷದಲ್ಲಿದ್ದರು ಅಲ್ಲಿ ಹೋಗ್ಬೋದು, ಅಲ್ಲಿದ್ದೆ ಇಲ್ಲಿ ಹೋಗ್ಬೋದು. ಪೊಲಿಟಿಕಲ್ ಸೆಟಪ್ ನಲ್ಲಿ ಜನ ಇದಕ್ಕೆ ಸಂಕಷ್ಟಕ್ಕೆ ಹೋಗ್ತಾರೆ. ಈಸ್ ಅ ಸೀನಿಯರ್ ಈ ಸರ್ಕಾರ ಅಧಿವೇಶನ ನಂತರ ಕಾಂಗ್ರೆಸ್ ಮೇಜರ್ ಸರ್ಜರಿ ಆಗುತ್ತೆ. ಮೇಜರ್ ಸರ್ಜರಿ ಆಫ್ ದಿ ಗೌರ್ಮೆಂಟ್ ಮಿನಿಸ್ಟ್ರಿಯಲ್ಲಿ ಏನಿದೆ ಅದು ಒಂದು ಪ್ರಕ್ರಿಯೆನೇ. ಅದು ಮುಖ್ಯಮಂತ್ರಿಗೆ ಮತ್ತು ಅವರು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದು. ಬಟ್ ಐ ಥಿಂಕ್ ಒಂದು ರೀಶಫಲ್ ಆಗ್ತಕ್ಕಂಥ ಕರ್ನಾಟಕದ ಹಿತದೃಷ್ಟಿಯಿಂದ ಹೇಳ್ತೀನಿ, ನಾನು ಪೊಲಿಟಿಕಲ್ ಆಗಿ ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ಅವ್ರವ್ರ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಕರ್ನಾಟಕದ ಹಿತದೃಷ್ಟಿಯಿಂದ ಅದನ್ನ ಮಾಡೋದು ಉಳ್ಕೊಳ್ಳೋನು ಜನನೂ ಅಪೇಕ್ಷೆ ಪಡ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥವ್ರು ಬರ್ಲಿ ಅಂತ ಅಪೇಕ್ಷೆ ಪಡ್ತಾರೆ. ಬರ್ಲಿ, ಆತರ ಮಾಡಿದ್ರೆ it could be better or it can go worse also. I cannot say. ನಾವು ರೆಬಲ್ ಅಲ್ಲ. ಒಂದು ಒಪಿನಿಯನ್ ಹೇಳೋದು ರೆಬಲ್ಸ್ ಆಗೋದಿಲ್ಲ. ಇವಾಗ ಒಂದು ಅಧ್ಯಕ್ಷರ ಪ್ರಕ್ರಿಯೆ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೆದಿದೆ. ನಮ್ಮ ಕೆಲವು 1-2 ರಾಜ್ಯಗಳು, ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಈ ತರ ಉಳ್ಕೊಂಡಿದೆ. ಆ ಪ್ರಕ್ರಿಯೆ ನಡೆಯೋವರೆಗೂ ನಮಗೊಂದು ಅವಕಾಶ ಇದೆ ಟು ವಾಯ್ಸ್. ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನ ನಾವು ಪಾಲನೆ ಮಾಡ್ತಕ್ಕಂಥ ಕಾರ್ಯಕರ್ತರು ನಾವು ಆಗಿದ್ದೀವಿ ಮತ್ತು ಅದರಲ್ಲಿ ನಿರಂತರವಾಗಿದ್ದೀವಿ. ಹಾಗಾಗಿ ನನ್ನ ಒಪಿನಿಯನ್ ಹೇಳ್ತಕ್ಕಂಥದ್ದು ಇನ್ಸ್ಟೆಡ್ ಆಫ್ ಟೆಲಿಂಗ್ ಇಟ್ ಒಂದು ಒಬ್ಬರಾಗಿ ಹೇಳೋದಕ್ಕಿಂತ ಒಂದು ಗುಂಪಾಗಿ ನಾವೆಲ್ಲರೂ ಕೂಡ ನನ್ನ ಒಪಿನಿಯನ್ ಹೇಳಿದ್ದೀವಿ. ಸೊ ದಟ್ ಯಾರು ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ಇವನಿಗೋಸ್ಕರನೇ ಬದಲಾವಣೆ ಆಗಿದೆ ಅನ್ನೋ ಅಪೇಕ್ಷೆ. ಯಾರು ಇದು ಕಡಿಮೆ ಯಾರು ದೊಡ್ಡವರು ಅಂತ ಹೇಳಿ ನಾವು ಹೇಳ್ತಲ್ಲ. ಅದು ಇರ್ತಕ್ಕಂಥವ್ರು ಯಾರು
ಕೆಟ್ಟವರು ಒಳ್ಳೆಯವರು ಅನ್ನೋ ವಾದಕ್ಕೂ ಕೂಡ ಅಲ್ಲ. ಇನ್ ಫ್ಯೂಚರ್ ಆಫ್ ದ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ಇಟ್ ಕುಡ್ ಬಿ ಅನ್ ಚೇಂಜ್ ಎ ಬೆಟರ್ ಸಿಚುವೇಶನ್ ಇನ್ ಕರ್ನಾಟಕ ಅಂತ ಹೇಳಿ ನಾವು ಭಾವಿಸಿದ್ವಿ. ಹಾಗೆ ಐ ಹೋಪ್ ವರಿಷ್ಠರು ಏನ್ ತಗೊಳ್ತಕ್ಕಂಥ ತೀರ್ಮಾನ ಇದೆಯೋ ಒಪಿನಿಯನ್ ಕ್ಲೋಸ್ ಮಾಡೋವರೆಗೂ, ನೀವು ಒಪಿನಿಯನ್ ಇಸ್ ಕ್ಲೋಸ್ಡ್ ಅಂತ ಹೇಳೋವರೆಗೂ ವಿ ವಿಲ್ ಬಿಲ್ಡ್ ಅಪ್.